ಅಂದರೆ ಯೋಗ ಸ್ಟಾರ್ಟ್ಸ್ ವಿತ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಂತು ಅಂತಂದರೆ ತಂತಾನೇ ಯೋಗ ಅವನ ಜೀವನದಲ್ಲಿ ಬರುತ್ತೆ ಅಂತ. ಯೋಗ ಅಂದ ತಕ್ಷಣ ನಮಗೊಂದು ಬರುವಂಥ ಒಂದು ಮೊದಲನೇ ಒಂದು ಪರಿಕಲ್ಪನೆ ತಲೆಗೆ ಬರೋದೇನೆಂದರೆ ಓಂಕಾರ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದನ್ನು ಮಾಡ್ತಾರೆ, ರಾಜರಂತೆ ಬಾಳ್ತಾರೆ. ದ ಯೋಗ ಜರ್ನಿ ಇಸ್ ಫ್ರಮ್ ಅನ್ನೋಯಿಂಗ್ ಝೀರೋ ಟು ನೋಯಿಂಗ್ ಝೀರೋ ಅಂತ. ಝೀರೋದಲ್ಲಿ ಏನೇನಿಲ್ಲ, ಎಲ್ಲ ಇದೆ ಅದರಲ್ಲಿ. ಝೀರೋ ಅಂದರೆ ರಿಚ್ನೆಸ್ಸು, ಓಕೆ. ಝೀರೋ ಅಂದರೆ ಸಕ್ಸಸ್. ಹೆಂಗೆ ಯೋಗದ ಕೊನೆಯ ಉದ್ದೇಶ ಅಂದರೆ ಅಲ್ಟಿಮೇಟ್ ಉದ್ದೇಶ? ಶ್ರವಣ, ಮನನ, ನಿಧಿಧ್ಯಾಸನ, ಜೀವನ್ಮುಕ್ತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಈ ಸಂದರ್ಶನದಲ್ಲಿ ಭಾಳ ವಿಶೇಷವಾದ ಅತಿಥಿ ವ್ಯಕ್ತಿ ಇದ್ದಾರೆ. ಅವ್ರ ವ್ಯಕ್ತಿ ಅನ್ನೋದಕ್ಕಿಂತ ಯೋಗಿ ಅನ್ಬಹುದು ಅಥವಾ ಯೋಗ ಪಟು ಅನ್ಬಹುದು, ಯೋಗ ಗುರು ಅನ್ಬಹುದು. ಅವ್ರ ಹೆಸರು ಹಿತೇಶ್ ಅರಸ್ ಅಂತ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಿತೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹಿತೇಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಕಳೆದ 6 ವರ್ಷಗಳಿಂದ, ಆಲ್ಮೋಸ್ಟ್ 6 ವರ್ಷಗಳಿಂದ ಅವರು ತಮ್ಮದೇ ಯೋಗ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ. ಬೇಸಿಕಲಿ ಕೊಡಗುನವರು, ರೈತಾಪಿ ಕುಟುಂಬದಿಂದ ಬಂದಂಥವರು, ಮೆಕ್ಯಾನಿಕ್ ಇಂಜಿನಿಯರು ವಿದ್ಯಾಭ್ಯಾಸದಿಂದ. ಆದರೆ ಯೋಗ ಥೆರಪಿನಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ. ಯೋಗ ಉದ್ಯಮಿ ಕೂಡ ಹೌದು, ಯೋಗ ಆಂಟ್ರಪ್ರನರ್ ಕೂಡ ಹೌದು. ಹೇಗೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅವರು ತಮ್ಮದೇ ಆದ ಒಂದು ಮೆಡಿಟೇಷನ್ ಟೆಕ್ನಿಕ್ಕನ್ನು ಪ್ರೊಪೊಗೇಟ್ ಮಾಡಿದ್ದಾರೆ, ಜನರಿಗೆ ಕೊಟ್ಟಿದ್ದಾರೆ. ಅದರ ಹೆಸರು ಹಿತಕ್ರಿಯಾ ಅಂತ. ಓಕೆ, ಅದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಕಾಪಿರೈಟ್ ಕೂಡ ಸಿಕ್ಕಿದೆ. ಈವರೆಗೆ ಸುಮಾರು 4500ಕ್ಕೂ ಹೆಚ್ಚು ಯೋಗ ಸೆಷನ್ಗಳನ್ನ ಬೆಂಗಳೂರಿನಿಂದ ಹಿಡ್ಕೊಂಡು ಹಿಮಾಲಯದವರೆಗೆ ಎಲ್ಲ ಕಡೆ ಮಾಡಿದ್ದಾರೆ. ಮತ್ತು 300ಕ್ಕಿಂತ ಹೆಚ್ಚು ಜನ ಯೋಗ ಟೀಚರ್ಗಳನ್ನ ರೆಡಿ ಮಾಡಿದ್ದಾರೆ. ಸೊ ಇದರೊಂದಿಗೆ ಅವರು ಡಾಕ್ಟರ್ಗಳು, ಎಂಜಿನಿಯರ್ಗಳು, CAಗಳಿಗೆ, ಆಂಟ್ರಪ್ರನರ್ಗಳಿಗೆ, ಪೊಲೀಸ್ ಮನ್ಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಗೃಹಿಣಿಯರಿಗೆ ಎಲ್ಲರಿಗೂ ಕೂಡ ಯೋಗನ ಕಲಿಸಿದ್ದಾರೆ. ಇದರ ಜೊತೆಗೆ ಅವರು ಭಾಳಷ್ಟು ಜನ ಸೆಲೆಬ್ರಿಟಿಗಳಿಗೂ ಕೂಡ ಅವರು ಯೋಗವನ್ನು ಕಲಿಸಿದ್ದಾರೆ. ನಮ್ಮ ಕನ್ನಡದ ಹಿತೇಶ್ ಅರಸ್ ಅವರಿಗೆ ಮತ್ತೊಂದು ಸಲ ಸ್ವಾಗತ. ಹಿತೇಶ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಹಿತೇಶ್ ಅವ್ರ ಜೊತೆಗೆ ಗೌರಿ ಶಕ್ಕಿ ಸ್ಟುಡಿಯೋ ಕೈ ಜೋಡಿಸಿದೆ. ಓಕೆ, ಸೊ ಕೈ ಜೋಡಿಸಿರೋದಕ್ಕಾಗಿ ನಾನು ಹಿತೇಶ್ ಅವ್ರಿಗೆ ಮೊದಲಿಗೆ ಧನ್ಯವಾದ ಹೇಳ್ತೀನಿ. ಹಿತೇಶ್ ಅವರು ತುಂಬ ಧನ್ಯವಾದ. ಆ ಕೈ ಜೋಡಿಸೋದಂದ್ರೆ ಏನು ಅಂತಂದರೆ ಹ್ಯಾಂಡ್ ಶೇಕ್ ಮಾಡೋದಲ್ಲ, ಬದಲಾಗಿ ಹಿತೇಶ್ ಅವರ ಮೂಲಕ, ಹಿತೇಶ್ ಅರಸ್ ಅವರ ಮೂಲಕ, ಹಿತ ಯೋಗದ ಮೂಲಕ ಕನ್ನಡಿಗರಿಗೆ ಯೋಗನ ಪರಿಚಯಿಸಬೇಕು. ಮತ್ತೊಂದು ಸಲ ಪರಿಚಯಿಸೋದು ಅಂದರೆ ಯೋಗ ಅನ್ನೋದು ಎಲ್ರಿಗೂ ಗೊತ್ತು, ಆದರೆ ಯೋಗ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಒಂದಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಮನೆಗೆ ಬಂದು ಅಂದರೆ ಆನ್ಲೈನ್ ಮೂಲಕ ಅದನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆಗೆ ಒಂದು ಕೋರ್ಸ್ ಮಾಡ್ತಾಯಿದ್ದೀವಿ ಮತ್ತು ಬೆಳಗಿನ ಜಾವ 6 ಗಂಟೆಗೆ ಇನ್ನೊಂದು ಕೋರ್ಸ್ ಮಾಡ್ತಾಯಿದ್ದೆ. ಆ ಎಲ್ಲದರ ಬಗ್ಗೆ ಹೇಳ್ತೀನಿ ನಿಮಗೆ. ಬಟ್ ಅದಕ್ಕಿಂತ ಮುಂಚೆ ಹಿತೇಶ್, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮತ್ತು ನಿಮ್ಮ ಯೋಗ ಜರ್ನಿ ಬಗ್ಗೆ ಒಂದಷ್ಟು ಹೇಳ್ಬೋದಾ? ಮೊದಲನೇದಾಗಿ ನೀವು ನನಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಾನು ತುಂಬ ಟೈಮಿಂದ ನೋಡ್ತಾ ಬರ್ತಿದ್ದೀನಿ. ನಾನು ಕಂಡಿರುವಂತಹ ತುಂಬ ಹೆಚ್ಚಿನ ಈ ಜರ್ನಲಿಸ್ಟ್ಗಳಲ್ಲಿ ಎಲ್ಲೂ ಏನು ಯಾರ್ದು ಸಮಯನ ವ್ಯರ್ಥ ಮಾಡ್ದೇನೆ ಒಂದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿಕೊಂಡು ಇಷ್ಟು ವರ್ಷ ಇದರಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಯೋಗ ಇದರಲ್ಲಿ ಕರ್ಮಯೋಗ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು 6000 ವಿಡಿಯೋಗಳು ಮಾಡಿದ್ದೀರಾ ಯೂಟ್ಯೂಬಲ್ಲಿ. ಜ್ಞಾನ ಯೋಗ ಏನು ಅಂತ ಅರ್ಥ ಆಗುತ್ತೆ. ನೀವು ಅಭ್ಯಾಸ ಮಾಡ್ತೀರಾ ಯೋಗದು, ನೀವು ರಾಜಯೋಗಿನೇ. ಥ್ಯಾಂಕ್ ಯು. ಗೊತ್ತಿಲ್ಲ. ಆ್ಯಂಡ್ ನಿಮ್ಮ ಕೆಲಸ ನೀವು ಸಂಪೂರ್ಣವಾಗಿ ಅದನ್ನು ಪೂಜಿಸ್ತಾ ಮಾಡಿದ್ರೆ ಅದೇ ಭಕ್ತಿ ಯೋಗ. ಸೊ ಇದೆಲ್ಲ ನೋಡಿದ ಮೇಲೆ ನನಗೆ ನಿಮ್ಮ ಹತ್ರ ಬಂದು ನಿಮ್ಮನ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಈ ಒಂದು 6 ವರ್ಷಗಳಲ್ಲಿ ನಾನು ಯಾವುದೋ ಇಂಟರ್ವ್ಯೂ ಕೊಟ್ಟಿಲ್ಲ. ಆ್ಯಂಡ್ ಯೋಗನ ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನನ್ನಿಂದ ಯೋಗ ಅನ್ನೋದಕ್ಕಿಂತ ಯೋಗದಿಂದ ನಾನಿವತ್ತು. ಸೊ ನಾನು ಇದನ್ನು ಒಂದು 2020ರಲ್ಲಿ ಶುರು ಮಾಡಿದೆ, ಹಿತ್ ಯೋಗ ಅಂತ. ಈ ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗಿದ್ದೆ. ಒಂದು 3 ಡಿಜಿಟ್ ನಂಬರ್ಸ್ ಇತ್ತು ನನ್ನ ಅಕೌಂಟಲ್ಲಿ. ಸೊ ಅವಾಗ ಏನೋ ಒಂದು ಮಾಡಬೇಕು ಅಂತಂದಾಗ ನನಗಿದೊಂದು ಸಿಕ್ತು. ಯೋಗ ಅನ್ನೋ ದಾರಿ ಸಿಕ್ಕಿದ ಮೇಲೆ ಸಂಪೂರ್ಣವಾಗಿ ನನ್ನ ಜೀವನ ಬದಲಾಗಿದೆ. ಅದಕ್ಕಿಂತ ಮುಂಚೆ ನನ್ನ ಚಿಕ್ಕ ವಯಸ್ಸಿಂದ, ಬಾಲ್ಯದಿಂದ ಇಲ್ಲಿ ತನಕ ನಾನು 2 ವಿಷಯನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರೋದು. ಒಂದು ನನ್ನ ಸಿನ್ಸಿಯಾರಿಟಿ ಮತ್ತು ಹಾನೆಸ್ಟಿ. ನಾನು ಯಾವುದೇ ಕೆಲಸಕ್ಕೆ ಹೋದರೂ ಇದನ್ನ ಕಾಪಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಸುಮಾರು ಸಲ ಬೇಜಾರಾಗಿ ನಾನು ಕೇಳ್ಕೊತಿದ್ದೆ ಯೂನಿವರ್ಸ್ನ, ನಾನು ಇದೆರಡನ್ನ ಪ್ರೊಟೆಕ್ಟ್ ಮಾಡೋವಂಥದ್ದು ಏನಾದ್ರು ಒಂದು ಕೊಟ್ಬಿಡಪ್ಪ ನನಗೆ, ಆ ಥರದೊಂದು ವೃತ್ತಿ ಕೊಡುವಂಥ. ಅದು ಯೋಗ ಸಿಕ್ಕಿದ ಮೇಲೆ
ಅದು ಕಂಪ್ಲೀಟಾಗಿ ಅದು ನನ್ನ ಏನಿತ್ತು ಒಂದು ಬೇಡಿಕೆ ಅದು ಪೂರೈಕೆ ಆಗಿದೆ. ವಂಡರ್ಫುಲ್. ಸೊ ಇದೆರಡು ವಿಷಯದಿಂದ ಇಲ್ಲಿ ಯೋಗಾಗೆ ಅಂತ ಬಂದೆ. ಬೇಸಿಕಲಿ ಐ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ. ನನ್ನ ಅಮ್ಮ ರೈತರು. ಸೊ ನನ್ನ ಅಪ್ಪ ಅಮ್ಮ ಕೊಟ್ಟಿರೋಂಥ ನಾಲೇಜು ಇವತ್ತು ನನಗೆ ಊಟ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಇವತ್ತು ಜನಗಳ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ 3-4 ವಿಷಯ ಇದೆ ಸರ್. ಏನಕ್ಕೆ ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ, ಏನಕ್ಕೆ ಇದನ್ನು ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ವಿಷಯ ಇದೆ. ಸೊ ಫಸ್ಟ್ ಥಿಂಗ್ ಬಂದು ದೇಶ, ಇಂಡಿಯಾ. ಸೊ ಈ August 15th, January 26th ಅವತ್ತು ಮಾತ್ರ ನಾವು ಪೇಟ್ರಿಯಾಟಿಸಮ್ ತೋರಿಸೋದಲ್ಲ, ಎಲ್ಲರಲ್ಲೂ ಅದೊಂದು ಇರುತ್ತೆ, ದೇಶಾಭಿಮಾನ ಅನ್ನೋದೊಂದಿರುತ್ತೆ. ಅದನ್ನು ತೋರಿಸೋದಕ್ಕೆ ನಮಗೆ ಒಂದು ಅವಕಾಶ ಸಿಗಬೇಕಾಗಿರುತ್ತೆ ಅಷ್ಟೇ. ಇಷ್ಟು ವರ್ಷದಲ್ಲಿ ನನಗೆ ಇವತ್ತು ಯೋಗ ಮುಖಾಂತರ ಸಿಕ್ಕಿದೆ ಮತ್ತು ನನಗೆ ಅನ್ನಿಸ್ತಿದೆ ನಾನು ಸಿದ್ಧ ಇದ್ದೀನಿ ಇದರಲ್ಲಿ. ಓಕೆ. ಸೊ ಹಾಗಾಗಿ ಇಲ್ಲಿದ್ದೀನಿ ಇವತ್ತು. ವಂಡರ್ಫುಲ್. ಈಗ ಯೋಗದ ಒಂದು ಸಣ್ಣ ಪುಟ್ಟ ಜರ್ನಿ ನೀವು ಹೇಳಿದ್ರಿ, ಬಟ್ ನನಗೆ ಪ್ರಶ್ನೆ ಏನಂತಂದರೆ ಹಿತ ಯೋಗ ಅಂತ ಒಂದು ನೀವು ಶುರು ಮಾಡಿದ್ರಲ್ಲ, ಏನದು ಹಿತ ಯೋಗ ಅಂದರೆ ಹಿತೇಶ್? ಸರ್, ನಾನು ಯೋಗ ಶುರು ಮಾಡೋಕ್ಕಿಂತ ಮುಂಚೆ ಯೋಗನ ಒಂದು ಪಾರ್ಟ್ ಟೈಮ್ ಜಾಬಾಗಿ ತೊಗೊಳ್ಳೋಣ, ಆಮೇಲೆಲ್ಲ ಫುಲ್ ಟೈಮ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ಅವಾಗ ಏನಂದರೆ ಹಿತ ಯೋಗ ಅಂತ ಹಿತೇಶ್ ನನ್ನ ಹೆಸರು. ನನ್ನ ಹೆಸರಿಗೆ ಒಂದು ಮೀನಿಂಗ್ ಇದೆ. ಸಂಸ್ಕೃತದಲ್ಲಿ ಹಿತ ಅಂತಂದರೆ ವೆಲ್ ಬೀಯಿಂಗ್ ಅಂತ. ಸೊ ಅದನ್ನೇ ಹೆಸರು ತೊಗೊಂಡು ಈಗ ತಂದೆ ತಾಯಿ ನಮ್ಗೆ ಹೆಸರು ಕೊಡ್ತಾರೆ, ಆ ಹೆಸರಿಗೆ ಬೆಲೆ ತರಬೇಕಾಗಿರೋದು ನಾವು. ಸೊ ಆಮೇಲೆ ನನ್ನ ಜೊತೆ ಅದು ಲೈಫ್ ಟೈಮ್ ಕ್ಯಾರಿ ಆಗುತ್ತೆ ಆ ಹೆಸರು ಅನ್ನೋದು. ಸೊ ಹಾಗಾಗಿ ಅದರಲ್ಲಿ ಹಿತೇಶಲ್ಲಿ ಹಿತನ ತೊಗೊಂಡು ಆ ಹಿತಾಗೆ ಯೋಗ ಸೇರಿಸ್ಕೊಂಡು ಹಿತ ಯೋಗ ಅಂತ ಒಂದು ಬ್ರ್ಯಾಂಡ್ ಥರ ಬಿಲ್ಡ್ ಮಾಡ್ಕೊಂಡು. ಬಟ್ ಈ ಜರ್ನಿಲಿ ಹೋಗ್ತಾ 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 ಏನಾಗೋಯ್ತು ಅಂತಂದರೆ ನಾನು ಇವಾಗ ಅದನ್ನು ಮರ್ತುಬಿಟ್ಟಿದ್ದೀನಿ ಇವಾಗ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾನು ಅನ್ನೋದೊಂದಿರುತ್ತೆ, ಅಹಂ ಅನ್ನೋದೊಂದಿರುತ್ತೆ, ಅದು ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಮೈಂಡ್. ಸೊ ಈ ರೀತಿ ಹಿತ ಯೋಗ ಶುರು ಆಯಿತು ಸರ್. ಆ್ಯಂಡ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಎ ಸೆಲ್ಫ್ ಎಂಪ್ಲಾಯ್ಡ್ ಫ್ರಮ್ ದ ಲಾಸ್ಟ್ 6 years ಓನ್ಲಿ ಬಿಕಾಸ್ ಆಫ್ ಯೋಗ. ಯೋಗದಿಂದ ನನಗೊಂದು ಎಂಪ್ಲಾಯ್ಮೆಂಟ್ ಅನ್ನೋದು ಸಿಕ್ಕಿದೆ. ಆ್ಯಂಡ್ ಸುಮಾರು ಜನ ಯೋಗ ಸ್ಟೂಡೆಂಟ್ಸ್ಗಳು ಅವ್ರುಗಳು ನನಗೆ ಇವತ್ತು ಐ ಕಾಲ್ ದೆಮ್ ಅನ್ನದಾತ. ನಾನು ಯಾರೇ ನನಗೆ ಫೀಸ್ ಕೊಟ್ಟರು ನಾನು ಹೇಳೋದೆ ಅನ್ನದಾತ ಸುಖಿ ಭವ ಅಂತ. ಆ್ಯಂಡ್ ನಾನು ಇಲ್ಲಿವರೆಗೂ ಥ್ರೂ ಔಟ್ ನನ್ನ ಜರ್ನಿಯಲ್ಲಿ ಯೋಗ ಥೆರಪಿಗೆ ನಾನು ಎಲ್ಲೂ ₹1 ಚಾರ್ಜ್ ಮಾಡಿಲ್ಲ. ಒಂದು ಹಣ್ಣು ಇಸ್ಕೊತೀನಿ, ಕ್ಲಾಸಸ್ಗೆ ಫೀಸ್ ತೊಗೊತೀನಿ, ಗುರುದಕ್ಷಿಣೆ ಅಂತ ಕೊಡ್ತಾರೆ. ಯೋಗ ಥೆರಪಿ ಅಂತಂದರೆ ಯೋಗ ಮುಖಾಂತರ ನಾವು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ಬೋದು. ಮೋರ್ ದನ್ ದಟ್ ಇಟ್ಸ್ ಅ ಪ್ರಿವೆಂಟಿವ್ ಮೆಷರ್. ಸೊ ಕಾಯಿಲೆಗಳು ಬರದೇ ಇರೋ ರೀತಿ ತಡೆಯೋದಕ್ಕೆ ಯೋಗ ಮಾಡಬೇಕು, ಅಭ್ಯಾಸ ಮಾಡಬೇಕು. ಸೊ ಇದು ಯೋಗ ಥೆರಪಿ ಅಂತ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ಯೋಗ ಮಾಡೋಕ್ಕೂ ಯೋಗ ಬರಬೇಕು ಅಂತ. ಸೊ ಆ ಯೋಗ ನಮಗೆ ಸಿಕ್ಕಿರೋದು ಒಂದು ಅದೃಷ್ಟ. ಇವತ್ತು ಇಲ್ಲಿ ಏನು ಬಂದಿದ್ದೀನಿ ಅಂತಂದರೆ ನಾನು ಅಂಡರ್ ಎಂಪ್ಲಾಯ್ಮೆಂಟ್. ಸೊ ನಮಗೆ ನಾವು ಓದಿರ್ತೀವಿ, ಅದ್ರ ತಕ್ಕಂಥ ಕೆಲಸ ಸಿಕ್ಕಿರಲ್ಲ, ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅನಿರ್ದಿಷ್ಟ ಉದ್ಯೋಗ ಅಂತಂತೀವಿ. ಸೊ ನಮ್ಮ ಸಾಮರ್ಥ್ಯನೇ ಬೇರೆ, ನಾವು ಮಾಡ್ತಿರೋ ಕೆಲಸನೇ ಬೇರೆ. ಸೊ ತುಂಬ ಜನ ಇವತ್ತಿನ ನಮ್ಮ ಯಂಗ್ಸ್ಟರ್ಸು ಇದ್ರ ಮಧ್ಯೆ ಸಿಗಾಕೊಂಡಿದ್ದಾರೆ. ಯಂಗ್ಸ್ಟರ್ಸಲ್ಲಿ ಅಷ್ಟೇ ನೀವು ನೋಡ್ತಿರ್ತೀವಲ್ಲ ಪ್ರತಿದಿನ ಹೊರಗಡೆ. ಸೊ 2 ರೀತಿ ಇರ್ತಾರೆ. ಒಂದು ತುಂಬ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಆ ಚಿಕ್ಕ ವಯಸ್ಸಿಗೆ ಮನೆ ಜವಾಬ್ದಾರಿಗಳು, ಆ ಫ್ಯಾಮಿಲಿ ಕಮಿಟ್ಮೆಂಟ್ಸು, ಜೊತೆಲಿ ಒಂದಷ್ಟು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸು, ಈ ಒತ್ತಡಗಳ ಮಧ್ಯೆ ಪಾಪ ಜೀವನ ಕಟ್ಕೊತಾ ಇರ್ತಾರೆ. ಸೊ ಇಂಥವ್ರಿಗೇನೊಂದು ಹೆಲ್ಪ್ ಮಾಡಬೇಕು ಯೋಗ ಮುಖಾಂತರ ಅಂತ. ಜೊತೆಲಿ ಇನ್ನೊಂದಷ್ಟು ಜನ ಯಂಗ್ಸ್ಟರ್ಸ್ ಇವತ್ತು ತುಂಬ ನೆಗ್ಲಿಜೆನ್ಸಿ, ಆ ಒಂದು ಆಲಸ್ಯದಿಂದ ಅವರ ಟೈಮ್ನ ವ್ಯರ್ಥ ಮಾಡ್ಕೊತಿದ್ದಾರೆ. ಸೊ ನಮಗೇನಂತಂದರೆ ದೇಶ ಬೆಳಿಬೇಕು ಅಂತಂದರೆ ಹಿಂದೆ ಬಂದಿರೋರು ಮುಂದೆ ಬರೋರಲ್ಲ, ಇವತ್ತು ನಾವೇನಿದ್ದೀವಿ ನಾವುಗಳು ಎಚ್ಚೆತ್ಕೊಂಡ್ರೆ ದೇಶ ಬೆಳೆಯುತ್ತೆ ಅನ್ನೋದು. ಸೊ ಅದು ಯೋಗ ಮುಖಾಂತರನೇ ಆಗುತ್ತೆ ಅನ್ನೋದು ನಂದು ಒಂದು ದೊಡ್ಡ ನಂಬಿಕೆ. ಬಿಕಾಸ್ ಇದನ್ನು ನಾನೆಲ್ಲ ಹೇಳಿರೋದು ವಿವೇಕಾನಂದ ಅವರು, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ. ಸೊ ಈ ಸ್ಟ್ರೆಂತ್ ಅನ್ನೋದು ಬಿಲ್ಡ್ ಆಗಬೇಕು. ಯೋಗದಲ್ಲಿ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ಓವರಾಲ್ ಡೆವಲಪ್ಮೆಂಟ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್, ಬರೀ ನಮ್ಮ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ ಅಂತಿದೆ. ಅದಾದಮೇಲೆ ಭಾವನಾತ್ಮಕ ಆರೋಗ್ಯ, ಎಮೋಷ್ನಲ್ ಹೆಲ್ತು, ಮೆಂಟಲ್ ಹೆಲ್ತ್ ಇದೆ, ಆಧ್ಯಾತ್ಮಿಕ ಆರೋಗ್ಯ, ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಹೆಲ್ತ್ ಇದೆ. ಸೊ ಇದೆಲ್ಲನೂ ಬೆಳೆಸ್ಕೊಬೇಕು ಅಂತಂದರೆ ಯೋಗ ಒಂದರಿಂದನೇ ಆಗುತ್ತೆ. ಸೊ ನೀವು ಕೇಳ್ಬೋದು, ಹೌದು ಏನಕ್ಕೆ ಈ ಜನ್ರೇಷನ್ ಹಿಂಗೆ ಆಗಿದೆ ಅಂತ ಅಂದ್ಬಿಟ್ಟು. ಫೋಕಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಇನ್ಡಿಸಿಪ್ಲಿನ್ ಒಂದು, ಅಶಿಸ್ತು, ಅದಾದಮೇಲೆ ಪ್ರೊಕ್ರಾಸ್ಟಿನೇಷನ್, ನಾಳೆ ಮಾಡೋಣ ಮುಂದೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋವಂಥದ್ದು. ಇನ್ನೊಂದು ಬಂದು ಅವ್ರಿಗೆ ಮಾರ್ಗದರ್ಶನ ಇಲ್ಲ, ಸರಿಯಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಏನೊಂದು ಮಾಡಬೇಕು ಅನ್ನೋದು ಗುರಿ ಇದೆ, ಬಟ್ ಅದೇನು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಸೊ ಯೋಗ ಅದನ್ನೆಲ್ಲ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಎಸ್. ಸೊ ಇದೆಲ್ಲ ಹೇಳಿದ ಮೇಲೆ ಮತ್ತೆ ಒಂದು ಪ್ರೈಮರಿ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡೆ. ಓಕೆ, ಅದೇನೆಂದರೆ ಯೋಗ ಅಂದರೆ ಏನು ಆ್ಯಕ್ಚುಲಿ ಹಿತೇಶ್ವರ? ಸರ್, ಯೋಗ ಅಂತಂದರೆ ಡೆಫಿನೇಷನ್ ಯುಜ್ಯತೆ ಅನೇನ ಇತಿ ಯೋಗ ಅಂತ. ಇಟ್ಸ್ ಯೂನಿಯನ್.
ಓಕೆ. ಯಾವುದ್ರ ಯೂನಿಯನ್? ಜೀವಾತ್ಮ ಮತ್ತು ಪರಮಾತ್ಮ ಇದೆರಡರದ್ದು ಯೂನಿಯನ್. ನಾವು ಪ್ರಕೃತಿ ಮತ್ತು ಪುರುಷ ಅಂತಂತೀವಿ. ಪ್ರಕೃತಿ ಅಂದರೆ ನನ್ನ ಟ್ರೂ ನೇಚರ್, ಪುರುಷ ಅಂತಂದರೆ ಇಟ್ಸ್ ಯೂನಿವರ್ಸಲ್ ಪ್ಯೂರ್ ಕಾನ್ಷಿಯಸ್ನೆಸ್. ಇದೆರಡು ಯುನೈಟ್ ಆಗುವಂಥದ್ದೇ ಯೋಗ ಅಂತ. ಪತಂಜಲಿ ಯೋಗ ಸೂತ್ರದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ದಟ್ ಈಸ್ ದ ಸೋರ್ಸ್. ಯೋಗ ಅಂತ ಹೇಳಿದ್ರೆ ಅಥ ಯೋಗಾನುಶಾಸನಂ ಅಂತ, ಅಂದರೆ ಯೋಗ ಸ್ಟಾರ್ಟ್ಸ್ ವಿತ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಂತು ಅಂತಂದರೆ ತಂತಾನೇ ಯೋಗ ಅವನ ಜೀವನದಲ್ಲಿ ಬರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಷಯ, ಭಾಳ ಚೆನ್ನಾಗಿದೆ. ಈವನ್ ಅದರ್ವೈಸ್ ಅಂದರೆ ಯೋಗವನ್ನು ಬಿಟ್ಟು ಕೂಡ ನೀವು ಸುಮ್ಮನೆ ನೋಡಿದರೆ ಡಿಸಿಪ್ಲಿನಿಂದನೇ ಲೈಫ್ ಉದ್ಧಾರ ಆಗೋಕ್ಕೆ ಸಾಧ್ಯ, ಇನ್ಡಿಸಿಪ್ಲಿನಿಂದ ಇದು ಹಾಳಾಗೋಕ್ಕೆ ಸಾಧ್ಯ. ಆಮೇಲೆ ಏನು ಡಿಸಿಪ್ಲಿನ್ ಅಂತ ನಾವು ಅನ್ಕೋತೀವಲ್ಲ ಅದೇ ಒಂದು ಯೋಗ ಅಂತ ಹೇಳ್ಬೋದು. ಯೋಗ ಚಿತ್ತವೃತ್ತಿ ನಿರುದ್ಧ ಅಂತ ಇದೆ. ಅಂದರೆ ಏನು? ಅಥ ಯೋಗಾನುಶಾಸನಂ, ಡಿಸಿಪ್ಲಿನ್ ಬೆಳೆಸ್ಕೊಬೇಕು, ಆವಾಗ ಯೋಗ ಅಭ್ಯಾಸ ಶುರು ಆಗುತ್ತೆ. ಯೋಗಶ್ಚಿತ್ತವೃತ್ತಿ ನಿರುದ್ಧ ಅಂತಂದರೆ ಯೋಗ ಮುಖಾಂತರ ಈ ನಮ್ಮ ಮನಸ್ಸಿನ ವೃತ್ತಿಗಳಿರುತ್ತೆ, ಆ ಚಿತ್ತವೃತ್ತಿಗಳನ್ನು ನಿಲ್ಲಿಸ್ಬೋದು ಅಂತ. ನಿರುದ್ಧ ಅಂತಂದರೆ ಸ್ಟಾಪ್ ಮಾಡ್ಬೋದು ಅಂತ. ಅವಾಗ ಏನಾಗುತ್ತೆ? ಮೂರನೇ ಸೂತ್ರ, ಫೋಕಸ್ಡ್. ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ. ತದಾ ಅವಾಗ ದ್ರಷ್ಟು ನಾವು ನೋಡ್ಬೋದು ಏನನ್ನ? ಸ್ವರೂಪ ಅಂದರೆ ಸೆಲ್ಫ್ ನೋಡ್ಬೋದು, ನಮ್ಮ ಆತ್ಮವನ್ನು ನೋಡ್ಬೋದು ಅಂತ. ಈ 3 ಸೂತ್ರಗಳಲ್ಲೇ ಪತಂಜಲ ಮಹರ್ಷಿಯವರು 196 ಸೂತ್ರಸ್ ಇದೆ. ಈ 196 ಸೂತ್ರಗಳಲ್ಲಿ ಬರೀ 3 ಸೂತ್ರದಲ್ಲೇ ಯೋಗನ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಸೊ ಆತ ಯೋಗಾನುಶಾಸನಂ, ಯೋಗಶ್ಚಿತ್ತವೃತ್ತಿ ನಿರುದ್ಧ, ತದಾ ದ್ರಷ್ಟು ಸ್ವರೂಪೇವ ಸ್ಥಾನಂ. ಡಿಸಿಪ್ಲಿನ್ ಎಲ್ಲಿರುತ್ತೆ ಅಲ್ಲಿ ಯೋಗ ಶುರುವಾಗುತ್ತೆ. ಆಮೇಲೆ ಯೋಗದಿಂದ ಏನಾಗುತ್ತೆ ಅಂತಂದರೆ ಚಿತ್ತವೃತ್ತಿ ನಿರುದ್ಧ ಅಂತಂದರೆ ನಿಮ್ಮ ಮನಸ್ಸಿನ ಅಹಂಕಾರಗಳು, ನಿಮ್ಮ ಆಮಿಷಗಳು, ಮೋಹಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಥವಾ ಕಂಟ್ರೋಲ್ ಆಗುತ್ತೆ. ಅದಾದಾಗ ಏನಾಗುತ್ತೆ, ನಿಮಗೆ ನಿಮ್ಮ ನಿಜ ಸ್ವರೂಪ ಅರ್ಥ ಆಗುತ್ತೆ. ಪರ್ಫೆಕ್ಟ್ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕಿಂತ ಬೆಸ್ಟ್ ಡೆಫಿನೇಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಅದೇನಾದ್ರು ಆಗಲಿಲ್ಲ ಅಂದರೆ ತತ್ರ ಸಾರೂಪ್ಯಂ ಇತರತ್ರ ವೃತ್ತಯ ಪಂಚತಯ ಕ್ಲಿಷ್ಟಾ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಅಂದರೆ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಂತ ಸೂತ್ರಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನೋಡಿ, ಇವಾಗ ನಾವು ಯೋಗ ಮಾಡಿಲ್ಲ, ಏನಾಗುತ್ತೆ? ಚಿತ್ತವೃತ್ತಿಗಳು ಹಾಕ್ಕೊಂತೀವಿ. ಚಿತ್ತವೃತ್ತಿ ಅಂದರೆ ಏನು? ಪ್ರಮಾಣ. ಪ್ರಮಾಣ ಅಂತಂದರೆ ಜಡ್ಜ್ ಮಾಡ್ತೀವಿ ಪ್ರತಿಯೊಂದನ್ನು. ವಿಪರ್ಯಯ ಮಿಸ್ಜಡ್ಜ್ಮೆಂಟ್. ವಿಕಲ್ಪ ಯಾವಾಗಲೂ ಇಮ್ಯಾಜಿನೇಷನ್ ಇರ್ತೀವಿ, ಸಮ್ಟೈಮ್ಸ್ ಅದು ದಾಟ್ಬಿಟ್ರೆ ಓವರ್ ಥಿಂಕಿಂಗ್, ಅಸಂಪ್ಷನ್ಸ್ ಹೋಗ್ಬಿಡುತ್ತೆ. ಅದಾದಮೇಲೆ ನಿದ್ರಾ, ಯಾವಾಗಲೂ ಅಂದರೆ ಅರಿವಿಲ್ದೇ ಇರ್ತೀವಿ, ಆ ನಿದ್ರಾ ಸ್ಥಿತಿಲಿ ಇರ್ತೀವಿ ಅಂತ. ಅದಾದಮೇಲೆ ಸ್ಮೃತಿ. ಸ್ಮೃತಿ ಅಂತಂದರೆ ಮೆಮರೀಸ್, ಬರೀ ಪಾಸ್ಟ್ ಮೆಮರೀಸ್ಗೆ ಕನೆಕ್ಟ್ ಮಾಡ್ಕೊತಿರ್ತೀವಿ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಮುಂದೆ ಹಿಂದೆ ಏನೋದಕ್ಕೋ ಒಂದಕ್ಕೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದನ್ನ ತಳಿತಾ ಇರ್ತೀವಿ. ಇದರಲ್ಲೇ ಸೈಕಲ್ ಹೊಡಿತಾ ಇರ್ತೀವಿ. ಇದೇ ಸೈಕ್ಲಿಕಲ್ ಆ್ಯಕ್ಷನ್ಸ್ ಆಫ್ ದ ಮೈಂಡ್, ಚಿತ್ತವೃತ್ತಿ ಅಂತ. ಸೊ ಯೋಗ ಮಾಡೋದ್ರಿಂದ ಇದ್ರ ಹೊರಗಡೆ ಬರ್ಬೋದು. ಹೇಗೆ ಬರ್ಬೋದು ಅಂತಂದರೆ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ಅಭ್ಯಾಸ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಸೊ ಬರೀ ಪ್ರಾಕ್ಟೀಸ್ ಅಷ್ಟೇ. ಯಾವ ಥರ ಪ್ರಾಕ್ಟೀಸ್ ಇರಬೇಕು? ವಿತ್ ವೈರಾಗ್ಯ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್. ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು, ಕನ್ಸಿಸ್ಟೆಂಟಾಗಿ ಹೋಗ್ತಾ ಇರಬೇಕು. ಈಗ ಯಾರೋ ಒಬ್ಬರು ಒಲಿಂಪಿಕಲ್ಲಿ ರೇಸ್ ಹೋಗ್ತಾರೆ ಅಂತಂದರೆ, ಒಲಿಂಪಿಕ್ಕಲ್ಲಿ ಅವತ್ತು ಪಂದ್ಯ ನಡೆಯೋದು ಒಂದು ದಿನ, ಬಟ್ ಅದಕ್ಕೆ ಅವ್ರ ಪ್ರಿಪ್ರೇಷನ್ ವರ್ಷಾನುಗಟ್ಟಲೆ ಇರುತ್ತೆ. ಪ್ರತಿದಿನ ಡಿಸಿಪ್ಲಿನ್ಡಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರೆ ಅವತ್ತೊಂದು ದಿನ ಗೆಲುವು ಸಿಗುತ್ತೆ. ಪ್ರತಿದಿನ ನಾನು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಸೋಲ್ತೀನಿ ಅಂತ ಅಂದ್ಕೊಂಡು ಇಲ್ಲೇನೋ ವರ್ಕ್ ಮಾಡಿದ್ರೆ, ಅಟ್ಯಾಚ್ಮೆಂಟ್ ಜೊತೆ ಇದ್ದರೆ ಅವತ್ತಿನ ಕೆಲಸ ಆಗೋದಿಲ್ಲ. ಸೊ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ಸೊ ಈ ಥರ ಎಷ್ಟು ಸೂತ್ರಗಳಿದೆ ಅಂತ ಹೇಳಿದರೆ 196 ಸೂತ್ರ. 196 ಸೂತ್ರಗಳನ್ನು ಕೂಡ ನಾವು ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಮುಂದೆ ಒಂದು ದಿನ ಹೇಳ್ತೀವಿ. ಅದನ್ನು ಹಿತೇಶ್ವರ ಹೇಳ್ತಾರೆ. ಒಂದಾದ ನಂತರ ಒಂದು ಸೂತ್ರಗಳನ್ನ ನಾವು ಹೇಳ್ಕೊಂಡು ಹೋಗ್ಬೋದು ಅನಿಸುತ್ತೆ. ಖಂಡಿತ ಅದನ್ನು ಮಾಡೋಣ, ಯಾಕಂದರೆ ಭಾಳ ಚೆನ್ನಾಗಿದೆ ಇದು. ಇಡೀ ಲೈಫ್ಗೆ ಅರ್ಥ ಕೊಡುವಂಥ ಸೂತ್ರಗಳಿವೆ. ಆ್ಯಕ್ಚುಲಿ ಬಹುಶಃ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ ಅನ್ಸ, ಅಷ್ಟು ಚೆನ್ನಾಗಿದೆ. ಸರ್, ಇದು ನಾನು ಓದಿದ್ದೀನಲ್ಲ, ಇದು ಹ್ಯೂಮನ್ ಸೈಕಾಲಜಿ. ಎಸ್ ಎಸ್ ಎಸ್. ಇದು ತಿಳ್ಕೊಂಬಿಟ್ರೆ ಮೈಂಡ್ನ ಅರ್ಥ ಮಾಡ್ಕೊತೀವಿ. ನಮ್ಮ ಮೈಂಡ್ ನಮ್ಗೆ ಅರ್ಥ ಆಗಿಬಿಟ್ರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಎಸ್. ಯೋಗ ಅಂದ ತಕ್ಷಣ ನಮಗೊಂದು ಬರುವಂಥ ಒಂದು ಮೊದಲನೇ ಒಂದು ಪರಿಕಲ್ಪನೆ ತಲೆಗೆ ಬರೋದೇನೆಂದರೆ ಓಂಕಾರ. ಓಕೆ, ಸೊ ನೀವು ಒಂದು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡು ಓಂಕಾರ ಮಾಡಿ ಅಂತ ಅಲ್ಲಿಂದ ಗುರುಗಳು ಹೇಳೋದು ಕೇಳಿದ್ದೀನಿ ನಾನು. ಸೊ ಇದು ಓಂಕಾರದ ಒಂದು ಮಹತ್ವ ಏನು, ಮತ್ತು ಅದನ್ನು ಚಾಂಟ್ ಮಾಡೋದು, ಅದು ಮಾಡೋದ್ರ ಉದ್ದೇಶ ಏನು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಹೇಳ್ಬೋದು? ಖಂಡಿತ ಸರ್. ಓಂಕಾರ ನಮ್ಮ ಸೃಷ್ಟಿಯ ಮೂಲ. ಓಂಕಾರ ಅಂದರೆ 3 ಲೆಟರ್ಸ್: ಅಕಾರ, ಉಕಾರ, ಮಕಾರ. ನೀವು ನೋಡಿರ್ತೀರ, ಅಕಾರ, ಅದಕ್ಕೆ ಉಕಾರ, ಮೇಲೆ ಚಂದ್ರ, ಮಕಾರ. ಇದು 3 ಸೇರಿದ್ರೆ ಓಂ ಅಂತ ಬರುತ್ತೆ. ಈ ಓಂ ಶಬ್ದ ಏನಂತಂದರೆ ನೋಡಿ, ಆ ಅಂತಂದರೆ ಇದು ಸೃಷ್ಟಿ, ಬ್ರಹ್ಮ. ಉಕಾರ ಅಂತಂದರೆ ವಿಷ್ಣು, ಸ್ವಪ್ನ.
ಅಂದರೆ ಸಸ್ಟೈನರ್. ಓಕೆ. ಮಕಾರ ಅಂತಂದರೆ ಶಿವ, ಲಯ ಓಕೆ. ಅಂದರೆ ಡೆಸ್ಟ್ರಾಯರ್ ಆರ್ ಡಿಸಲ್ಯೂಷನ್. ಓಕೆ. ಇದು ಮೂರಿದೆ ಓಂಕಾರದಲ್ಲಿ. ಈ ಓಂಕಾರ ಅಂತ ತಗೊತೀವಿ ನಾವು. ಅಕಾರ ಬಂದು ಸೃಷ್ಟಿ, ಆಮೇಲೆ ಉಕಾರ ಬಂದು ಸ್ವಪ್ನ, ಮಕಾರ ಬಂದು ಲಯ ವೇಕಿಂಗ್ ಸ್ಟೇಟ್, ಜಾಗೃತ, ದೆನ್ ಡ್ರೀಮ್ ಸ್ಟೇಟ್, ಸ್ವಪ್ನ, ದೆನ್ ಡೀಪ್ ಸ್ಲೀಪ್ ಸ್ಟೇಟ್, ಸುಷುಪ್ತಿ. ಸೊ ನಾವು ಯಾವಾಗಲೂ ಇವಾಗ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಮುಖಾಂತರ ನಿಮಗೆ ಹೇಳಿಕೆ ಇದು ಮಾಡ್ತೀನಿ. ಇದರ ನಂತರ ಬರೋದು ತುರಿಯಾವಸ್ಥೆ. ಸೊ ಅದು ಪ್ಯೂರ್ ಕಾನ್ಷಿಯಸ್ ಅಂತ ಅನ್ಬೋದು ನಾವು. ಸೊ ಇವಾಗ ಇದನ್ನು ಒಂದ್ಸಲ ನಾವು ಅಭ್ಯಾಸ ಮಾಡೋಣ ಸರ್. ಫಸ್ಟ್ ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಓಕೆ. ಅಕಾರನ ಒಂದು ಆಕಾರ ಹೇಳಿ. ಒಂದು ಊಕಾರ, ಒಂದು ಮಾಕಾರ, ಪರ್ಫೆಕ್ಟ್. ಇವಾಗ ಅಕಾರ ಉಕಾರ ಮಕಾರನ 1:1:2 ರೇಷಿಯೋದಲ್ಲಿ ಹೇಳೋಣ. ಅಂದರೆ ಆಕಾರ ಒಂದು 3 ಸೆಕೆಂಡು, ಊಕಾರ 3 ಸೆಕೆಂಡು, ಮಾಕಾರ 6 ಸೆಕೆಂಡ್. ಓಕೆ. ಓಕೆ, ಟುಗೆದರ್. ನೋಡಿ, ಮನಸ್ಸು ಶಾಂತವಾಯಿತು. ಒಂದು ಜಸ್ಟ್ ಒಂದು ಓಂಕಾರ, ಒಂದು ಸೌಂಡ್ ಹೇಳಿದ ತಕ್ಷಣ ಮನಸ್ಸು ಶಾಂತವಾಯಿತು. ಇಲ್ಲೇನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಈ ಅಕಾರ ಜಾಗೃತಿ ಮಾಡುತ್ತೆ ನಮ್ಮನ್ನು. ಅಕಾರ ಸ್ಟಾರ್ಟ್ ಆಗೋದೇ ಮೂಲಾಧಾರ ಚಕ್ರದಿಂದ. ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಮೂಲಾಧಾರದಿಂದ ಒಂದು ವೈಬ್ರೇಷನ್ ಬಂತು. ಊಕಾರ ಬರಬೇಕಾದ್ರೆ ನಿಮಗೆ ವಿಶುದ್ಧಿ ಚಕ್ರ, ನಿಮಗೆ ಇಲ್ಲಿ ಫೀಲ್ ಆಗುತ್ತೆ. ಮಾಕಾರ ಬಂದಾಗ ನಿಮಗೆ ಇಲ್ಲಿ ರೀಚ್ ಆಗುತ್ತೆ. ಈಗ ಇದನ್ನು 1:1:2 ರೇಷಿಯೋದಲ್ಲಿ ಹೇಳಿದಾಗ ಇದು ಥೆರಪಿಟಿಕಲ್ ಆಗಿ ಬೆನಿಫಿಟ್ಸ್ ಕೊಡುತ್ತೆ. ಓಕೆ. ಬಟ್ ಇಲ್ಲಿ ಎಲ್ಲರೂ ನಾವು ಓಂಕಾರ ಹೇಳ್ತೀವಿ. ಸೂತ್ರ ಒಂದಿದೆ, ಏನಂತಂದರೆ ಈಶ್ವರ ಪ್ರಣಿಧಾನಾದ್ವ ಕ್ಲೇಶ ಕರ್ಮ ವಿಪಾಕಾಶಯೈರಾರ್ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಸಾ ಪೂರ್ವೇಶಾಮಪಿ ಗುರು ಕಾಲೇ ನಾನವಚ್ಛೇದಾತ್ ತಸ್ಯ ವಾಚಕ ಪ್ರಣವಃ ತಜ್ಜಪಸ್ತದರ್ಥ ಭಾವನಂ. ಅಂದರೆ ಈಶ್ವರ ಪ್ರಣಿಧಾನ ಅಂತ, ಕಂಪ್ಲೀಟ್ಲಿ ಸರೆಂಡರ್ ಟು ದ ಡಿವೈನ್ ಎನರ್ಜಿ ಅಂತ. ಯಾರು ಈಶ್ವರ ಅಂದರೆ ಅವನಿಗೆ ಕ್ಲೇಶಗಳಿಲ್ಲ, ಅವನಿಗೆ ಕರ್ಮಗಳಿಲ್ಲ ಅಂತ. ಅವನು ಕರ್ಮ ಸೈಕಲಲ್ಲೂ ಸಿಗಾಕೊಳ್ಳೋದಿಲ್ಲ, ಯಾವ ರೀತಿ ಕ್ಲೇಶಗಳಿಲ್ಲ. ನಂತರ ಅದರಲ್ಲೇನು ಸಿಗುತ್ತೆ ಅಂತಂದರೆ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ. ಅಂದರೆ ಅದರಲ್ಲಿ ಒಂದು ಸೀಡ್ ಇದೆ, ಒಂದು ಬೀಜ ಇದೆ. ಪ್ರಪಂಚದಲ್ಲಿರೋ ಎಲ್ಲ ಜ್ಞಾನವೂ ಅದರೊಳಗಡೆ ಇದೆ. ಅವನು ಎಲ್ಲ ಗುರುಗಳಿಗೂ ಮಹರ್ಷಿ. ಯಾರದು? ಈಶ್ವರ. ಅವನ ಹೆಸರೇನು? ಪ್ರಣವ. ಪ್ರಣವ ಅಂತಂದರೆ ಓಂಕಾರ. ಇದೇ ಓಂಕಾರ ನಾವು ಇವಾಗ ಹೇಳಿದ್ವಲ್ಲ, ತಜ್ಜಪಸ್ತದರ್ಥ ಭಾವನಂ. ಇದನ್ನು ಅರ್ಥ ಮಾಡಿಕೊಂಡು ಹೇಳಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ ಇವಾಗ. ಈಗ ಇದನ್ನೇ ಅರ್ಥ ಮಾಡ್ಕೊಳ್ಳಿ. ಆಕಾರ ಹೇಳ್ತಿದ್ದೀವಿ, ನಾನು ಹೇಳ್ದಂಗೆ ಜಾಗೃತ ಸ್ಟೇಟ್. ಜಾಗೃತವಾಗಿದ್ದ ನಾವೇನಾಗ್ತೀವಿ, ಇವಾಗ ಎದ್ದಿದ್ದೀವಿ, ಇಬ್ಬರು ಕಾನ್ಷಿಯಸ್ ಆಗಿದ್ದೀವಿ. ಬಾಡಿ ಕನೆಕ್ಟ್ ಆಗಿದೆ, ಮೈಂಡ್ ಕನೆಕ್ಟ್ ಆಗಿದೆ, ಒಂದು ಅಹಂ ಈಗೋ ಇದೆ, ಅಸ್ಮಿತ, ಅದಾದಮೇಲೆ ಕಾನ್ಷಿಯಸ್ನೆಸ್. ಇದು 4 ಇದೆಯಲ್ವ ಇಲ್ಲಿ. ನಾವು ಇವಾಗಿಲಿಂದ ಹೀಗೆ ಮಲ್ಕೊತೀವಿ, ನಿದ್ರೆಗೆ ಜಾರ್ತೀವಿ. ಫಸ್ಟು ಸ್ವಪ್ನ ಸ್ಥಿತಿ, ಡ್ರೀಮ್ ಸ್ಟೇಟ್. ಅಲ್ಲಿ ನಮಗೆ ಬಾಡಿ ಇದೆಯಾ? ಬಾಡಿ ಇಲ್ಲ, ಮೈಂಡ್ ಇದೆ. ಡ್ರೀಮಲ್ಲಿ ನಾವು ಬರ್ತಾ ಇರ್ತೀವಿ, ಅಹಂ ಇದೆ, ನಾನು ಅನ್ನೋದಿದೆ ಅಲ್ಲಿ. ಅದಾದಮೇಲೆ ಕಾನ್ಷಿಯಸ್ನೆಸ್ ಎಸ್ ಇದೆ, ಪ್ರಜ್ಞೆ ಇದೆ. 3ನೇ ಹಂತ ಯಾವುದು? ಮಾಕಾರ. ಏನು ಸ್ಟೇಟ್ ಅದು ನಮಗೆ? ಡೀಪ್ ಸ್ಲೀಪ್ ಸ್ಟೇಟ್, ಸುಷುಪ್ತಿ. ಡೀಪ್ ಸ್ಲೀಪ್ಗೆ ಹೋಗಿರ್ತೀವಿ ನಾವು. ಕೆಲವೊಮ್ಮೆ ಮಲಗಿರ್ತೀವಿ, ಗಾಢವ ನಿದ್ರೆಯಲ್ಲಿ ಇರ್ತೀವಿ, ಕನಸು ಏನೂ ಬೀಳಲ್ಲ ಅದರಲ್ಲಿ. ಅಲ್ಲಿ ನಮಗೆ ಮನಸ್ಸಿದೆಯಾ? ಇದು ದೇಹ ಇದೆಯಾ? ಇಲ್ಲ. ಮನಸ್ಸಿದೆಯಾ? ಇಲ್ಲ. ಅಲ್ಲಿ ಐ ಅನ್ನೋದು ಕಮ್ಮಿ ಆಗೋಯ್ತು. ಅಲ್ಲಿ ನಾನು ಅನ್ನೋದು ಮರ್ತ್ಬಿಟ್ಟಿರ್ತೀವಿ ಗಾಢವಾದ ನಿದ್ದೆಯಲ್ಲಿ. ಏನು ಉಳಿತಲ್ಲಿ? ಏನೂ ಇಲ್ಲ. ಪ್ರಜ್ಞೆ, ಕಾನ್ಷಿಯಸ್ನೆಸ್. ಇದು 3 ಸ್ಟೇಜಲ್ಲಿ ನಾವು ಒಂದು ಓಂಕಾರ ಹೇಳಬೇಕಾದ್ರೆ, ಪ್ರತಿ ಸಾರಿ ಒಂದು ಓಂಕಾರ ಹೇಳಬೇಕಾದ್ರೆ ಆ ಆಕಾರದಿಂದ, ಜಾಗೃತರಿಂದ ನಮ್ಮ ದೇಹದವನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ, ಮನಸ್ಸನ್ನು ಡಿಸ್ಕನೆಕ್ಟ್ ಮಾಡಿ, ಆ ಈಗೋ, ಆ ಅಸ್ಮಿತ, ಆ ಅಹಂ ನಾನು ಅನ್ನೋದನ್ನು ಬಿಡಿ. ಇದು 3 ಬಿಡ್ತಾ ಬಂದರೆ ಉಳಿಯೋದು ಬರೀ ಪ್ರಜ್ಞೆ.
ಬರೀ ಒಂದು ಓಂಕಾರ ಹೇಳ್ತಾನೆ ನಾವು ನಮ್ಮ ನಿಜ ಸ್ವರೂಪನ ನೋಡ್ಬೋದು. ಒಂದ್ಸಲ ಮಾಡೋಣ ಇವಾಗ. ಓಕೆ, ಒಂದು ಓಂಕಾರ ಹೇಳೋಣ. ಡಿಫ್ರೆನ್ಸ್ ಜಸ್ಟ್ ಒಂದು ಓಂಕಾರದಲ್ಲಿ ನಾನು ಕಂಪ್ಲೀಟಾಗಿ ಇದನ್ನೇ ಹೇಳಿರೋದು ಶಂಕರಾಚಾರ್ಯರು, ಅಹಂ ಬ್ರಹ್ಮಾಸ್ಮಿ ಅಂತ. ಈಗ ನಾನು ನಮ್ಮ ನೋಡ್ತಾ ಇದ್ದೀನಿ ನಿಮ್ಮನ್ನ, ನೀವು ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ನಾನು ಸಬ್ಜೆಕ್ಟ್ ಆಫ್ ಮೆಡಿಟೇಷನ್. ಈಗ ನೀವಿಲ್ಲ, ನಿಮ್ಮ ಯಾವುದ್ರ ಮುಖಾಂತರ ನೋಡ್ತಿದ್ದೆ ನಾನು? ಕಣ್ಣಿನ ಮುಖಾಂತರ. ಇದು ನನ್ನ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ನಾನು ಸಬ್ಜೆಕ್ಟ್ ಆಫ್ ಮೆಡಿಟೇಷನ್. ಈಗ ನನ್ನ ಕಣ್ಣು ಇಲ್ಲ, ಈಗ ನನ್ನ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಯಾವುದು? ಮೈಂಡ್. ಕಣ್ಣಿನ ಹಿಂದೆ ಇದ್ದಿದೆ ಮೈಂಡ್ ಅಲ್ವಾ? ನನ್ನ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಮೈಂಡ್. ಇವಾಗ ಸಬ್ಜೆಕ್ಟ್ ಯಾರು? ಆ ಮನಸ್ಸಿಂದ ಇರುವಂಥ ಕಾನ್ಷಿಯಸ್ನೆಸ್, ಅದೇ ಪುರುಷ ಕಾನ್ಷಿಯಸ್ನೆಸ್ ಅಂತ. ಸೊ ನಾವು ಅದನ್ನೇ ನಮಗೊಂದ್ಸಲ ನಮ್ಗೆ ಇವಾಗ ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ. ಸೊ ಈ ಕಾನ್ಷಿಯಸ್ ನಾನಲ್ಲ ಅಂತ ಅಂದಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಸ್ಟೇಟು, ಆ ಸ್ಟೇಟೇ ಸಮಾಧಿ. ಓಕೆ. ಇದು ಒಂದು ಓಂಕಾರ ಮುಖಾಂತರ ನೋಡಿ, ಇದಿಷ್ಟು ನಮಗೆ ಮನವರಿಕೆ ಆಗಿಬಿಡುತ್ತೆ ಅಂತಂದರೆ ಜೀವನದಲ್ಲಿ ಒಂದು ಓಂಕಾರ ಸಾಕು. ಹುಟ್ಟಿನಿಂದ ಸಾಯೋ ತನಕ ಒಂದು ಓಂಕಾರ ಸಾಕು ನಮಗೆ. ಸೊ ನಾವು ಹಿತೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು ಯೋಗದ ಬಗ್ಗೆ. ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡದ್ದು ಏನಂದರೆ, ಈಗ ನಾವು ಯೋಗ ಅಂದಾಗ ನಮಗೆ ಸಾಕಷ್ಟು ವರ್ಡ್ಗಳು ನಾವು ಕೇಳ್ತಿರ್ತೀವಿ. ಅಷ್ಟಾಂಗ ಯೋಗ ಮತ್ತು ಹಠ ಯೋಗ, ಈ ಥರದ ಯೋಗ ಕೇಳ್ತಿರ್ತೀವಿ. ಮತ್ತು ಇವತ್ತು ಆಧುನಿಕ ಯೋಗ ಅಂತ ನಾವು ಕರಿಬಹುದೇ ಇಲ್ಲ, ಗೊತ್ತಿಲ್ಲ ನನಗೆ. ಬಟ್ ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಯೋಗಿಗಳು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡೋದು ಕೂಡ ನೋಡಿದ್ದೀನಿ ನಾನು. ಸೊ ಈ ಏನು ವ್ಯತ್ಯಾಸ ಈ ಆಧುನಿಕವಾಗಿ ಮಾಡ್ತಿರುವಂಥ ಯೋಗಕ್ಕೂ, ಅಷ್ಟಾಂಗ ಯೋಗಕ್ಕೂ ಮತ್ತು ಹಠ ಯೋಗಕ್ಕೂ ಏನು ವ್ಯತ್ಯಾಸ? ನಮ್ಮ ಅರಿವಿನಿಂದ, ನಮ್ಮ ಅವೇರ್ನೆಸ್ ಇಟ್ಟು ನಾವು ಏನೇ ಆ್ಯಕ್ಷನ್ ಮಾಡಿದ್ರೂ ಅದು ಯೋಗನೇ. ಸೊ ಇಲ್ಲಿ ಹಠ ಯೋಗ ಅಂತ ತೊಗೊತೀವಿ, ಅಷ್ಟಾಂಗ ಯೋಗ ಅಂತ ತೊಗೊತೀವಿ. ಆ್ಯಂಡ್ ಇವಾಗ ತುಂಬ ಯೋಗಗಳಿದೆ. ಸೊ ಮೂಲ ನೋಡೋಣ. ಸೊ ಮೂಲ ಬಂದಿದ್ದು ಯೋಗ, ಅದು ಭಗವದ್ಗೀತೆಯಿಂದ ಒಂದು 5000 ವರ್ಷಗಳ ಹಿಂದಕ್ಕೆ ಹೋಗೋಣ. ಶ್ರೀಕೃಷ್ಣ ತುಂಬ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಈ 18 ಅಧ್ಯಾಯಗಳಲ್ಲಿ ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ಅಲ್ಲೇ ಶ್ರೀಕೃಷ್ಣ ಕೊಟ್ಬಿಟ್ಟಿದ್ದಾರೆ ನಮ್ಗದನ್ನು. ಅದಾದಮೇಲೆ ಒಂದು 3000 ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಗಳು ಪತಂಜಲಿ ಯೋಗ ಸೂತ್ರ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಅಷ್ಟಾಂಗ ಯೋಗ ಬಂದ್ಬಿಡುತ್ತೆ. ಸೊ ಹಠ ಯೋಗ ಅನ್ನೋದು ಈಗ ಒಂದು 1000 ವರ್ಷದ ಹಿಂದೆ ಬಂದಂಥ ಯೋಗ. ಸೊ ಅದರಲ್ಲಿ ಇನ್ನೂ ಒಂದಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಅದೇನಂತ ಅನ್ಬೋದು ನೀವು ಅಂತಂದರೆ, ಇನ್ನೊಂದಷ್ಟು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಕೊಟ್ಟಿದ್ದಾರೆ ನಮ್ಮ ಹಠ ಯೋಗ ಕೊಟ್ಟಿದ್ದು ಯಾರು? ಭಾರತದ ಮಧ್ಯ ಪ್ರದೇಶದಿಂದ, ಅಂದರೆ ನಮ್ಮ ಸೆಂಟರ್ ಆಫ್ ಇಂಡಿಯಾಯಿಂದ ಎಲ್ಲ ಕಡೆಗೆ ಹರಡಿದಂತಹ ಒಂದು ನಾಲೆಜ್ ಬಂದು ಹಠ ಯೋಗ. ಸೊ ಇಲ್ಲಿ ನಾವು ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ ಏನು ಅಂತ ಮುಂದೆ ನೋಡೋಣ. ಅಷ್ಟಾಂಗ ಯೋಗ ಅಂತ ಬಂತು, ಅದಾದಮೇಲೆ ಹಠಯೋಗ ಅಂತ ಬಂತು. ಸೊ 3000 ವರ್ಷಗಳ ಮುಂಚೆ ಅಷ್ಟಾಂಗ ಯೋಗ ಅಂತ ಇದೆ. ಅಷ್ಟಾಂಗ ಯೋಗ ಅಂತಂದರೆ ಏನು? ನಮ್ಮ ಮನಸ್ಸಿನ ಮೇಲೆ ನಮ್ಮ ನಿಯಂತ್ರಣವನ್ನು ತಗೊಳ್ಳೋದು ಡೈರೆಕ್ಟಾಗಿ. ಸೊ ಆವಾಗ ಆಗ್ತಿತ್ತು. ಯಾಕೆ ಅಂತಂದರೆ ಆವಾಗ ಇಷ್ಟೊಂದು ಪಾಲಿಟಿಕ್ಸ್ ಅನ್ನೋದಿರಲಿಲ್ಲ, ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಡಿಸ್ಟರ್ಬೆನ್ಸ್ ಇರಲಿಲ್ಲ. ಇವತ್ತಿನ ಥರ ನಮಗೆ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ, ಸೋಷಿಯಲ್ ಮೀಡಿಯಾ ಅದು ಇದು ಅಂತ. ಅವತ್ತು ಅದೆಲ್ಲ ಇರಲಿಲ್ಲ. ಆಮೇಲೆ ಮಾರಲ್ ವ್ಯಾಲ್ಯೂಸ್ ಇತ್ತು, ಅವತ್ತು ಎಥಿಕ್ಸ್ ಇತ್ತು. ಏನು ಆ್ಯಕ್ಚುಲಿ ಅಷ್ಟಾಂಗ ಯೋಗ ಅಂದರೆ? ಎಸ್, ಡೈರೆಕ್ಟ್ಲಿ ಟೇಕಿಂಗ್ ಕಂಟ್ರೋಲ್ ಓವರ್ ದ ಮೈಂಡ್. ಇವತ್ತು ಅದೆಲ್ಲ ಆಗ್ತಾ ಇಲ್ಲ. ಹಾಗಾಗಿ ಏನಾಯಿತು, ಒಂದು 1000 ವರ್ಷಗಳ ಮುಂಚೆ ಅದ್ರಲ್ಲಿ ಅಷ್ಟಾಂಗ ಅಂದರೆ ಅಷ್ಟ ಅಂಗಗಳಿದೆಯಾ? ಅಂದರೆ 8 ಅಂಗಗಳಿದೆ. ಹೌದು, 8 ಅಂಗಗಳಿದೆ. ಓಕೆ, ಲೈಕ್ ಅಷ್ಟಾಂಗ ಯೋಗಗಳಲ್ಲಿ 8 ಅಂಗಗಳು ಬರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಇದಿಷ್ಟನ್ನು ನಾವು ಬಹಿರಂಗ ಯೋಗ ಅಂತೀವಿ. ಮತ್ತು ಅಂತರಂಗ ಯೋಗ ಅಂತ ತಗೊಂಡ್ರೆ ಧಾರಣ, ಧ್ಯಾನ, ಸಮಾಧಿ ಅಂತ 8 ಸ್ಟೆಪ್. ಬಟ್ ಇವತ್ತು ನಮ್ಮ ಜನಗಳಿಗೆ ಏನು ಗೊತ್ತು ಅಂದರೆ, ಯೋಗ ಅಂದ ತಕ್ಷಣ ಯೋಗ ಆಸನ ಅಂತ ಅನ್ಕೊತಾರೆ. ಆಸನ ಈಸ್ ಒನ್ ಪಾರ್ಟ್ ಆಫ್ ದಿಸ್ 8 ಲಿಮ್ಸ್. ಸೊ ಎಲ್ಲ ಬಂದ್ಬಿಟ್ಟಿದೆ ಈ ಅಷ್ಟಾಂಗ ಯೋಗದಲ್ಲಿ, ಎಲ್ಲ ಇದಾವೆ. ನೈಸ್. ಸೊ ಇದು ಅಷ್ಟಾಂಗ ಯೋಗ. ಇನ್ನು ಹಠ ಯೋಗದಲ್ಲಿ ಏನಿದೆ? ಹಠ ಯೋಗ ಅಂತಂದರೆ ತುಂಬ ಸಿಂಪಲ್. ಯುವರ್ 2 ಬೆಸ್ಟ್ ಫ್ರೆಂಡ್ಸ್, ನಿಮ್ಮ ಇಬ್ಬರು ಪರ್ಮನೆಂಟ್ ಬೆಸ್ಟ್ ಫ್ರೆಂಡ್ಸ್ ಇನ್ ಯುವರ್ ಲೈಫ್, ಸೂರ್ಯ, ಚಂದ್ರ. ಸೊ ನಮ್ಮ ಬಲಗಡೆಯ ಮೂಗಿನ ಹೊಳ್ಳೆ ಬಂದು ಸೂರ್ಯ, ರೈಟ್ ನಾಸ್ಟ್ರಲ್. ಲೆಫ್ಟ್ ನಾಸ್ಟ್ರಲ್ ಬಂದು ಚಂದ್ರ. ಸೊ ಒಂದು ನಮ್ಮ ಹೀಟ್ ಎನರ್ಜಿ, ಒಂದು ನಮ್ಮ ಕೋಲ್ಡ್ ಎನರ್ಜಿ. ಸೊ ಹೀಟ್ ಆ್ಯಂಡ್ ಕೋಲ್ಡ್ ಮಧ್ಯೆ ನಾವು ಒಂದು ಬ್ಯಾಲೆನ್ಸ್ ತರ್ತೀವಿ ದೇಹದಲ್ಲಿ. ಸೊ ಒಂದು ಆ್ಯಕ್ಟಿವ್ ಎನರ್ಜಿ,
ಒಂದು ರಿಲ್ಯಾಕ್ಸಿಂಗ್ ಎನರ್ಜಿ, ಓಕೆ. ಹೀಗೆ ಹೇಳ್ತೀವಿ. ಸೊ ಹ ಅಂತಂದರೆ ಸನ್, ಟ ಅಂತಂದರೆ ಮೂನ್. ಓ ಹೌದಾ? ಹೌದು, ಹಠ. ಅದೇ ನಮಗೆ ರೈಟ್ ಅಂತಂದರೆ ನಮ್ಮ ಪಿಂಗಳ ನಾಡಿ, ಲೆಫ್ಟ್ ಅಂದರೆ ಈಡನಾಡಿ. ನೀವು ಕೇಳಿರ್ತೀರ ಕುಂಡಲಿನಿ ಎನರ್ಜಿ ಅಂತ. ಹೌದು ಹೌದು. ಕುಂಡಲಿನಿ ಶಕ್ತಿ ಅಂದರೆ ಏನು? ಸುಷುಮ್ನ ನಾಡಿಯಲ್ಲಿ ಈ ಕುಂಡಲಿನಿ ಎನರ್ಜಿ ರೈಸ್ ಆದಾಗ ಅದು ಕುಂಡಲಿನಿ ಯೋಗ ಆಗುತ್ತೆ. ಈ ಹಠ, ಕನ್ನಡದ ಹಠಕ್ಕೆ ಏನು ಸಂಬಂಧ ಇಲ್ವಾ ಇದು? ನಾವು ಒಂದು ಕಡೆ ತೊಗೊಬೋದು, ಹಠವಾಗಿ ಮಾಡ್ಬೇಕು ಇದನ್ನು. ಹಠದಿಂದ ಮಾಡಿದ್ರೇ ಈ ಯೋಗ ಸಿಗುತ್ತೆ ನಮಗೆ. ಓಕೆ ಓಕೆ. ಯಾಕಂತಂದರೆ ನಾನು ಅಷ್ಟಾಂಗ ಯೋಗದಲ್ಲಿ ನಿಮಗೆ ಹೇಳಿದೆ, ಡೈರೆಕ್ಟಾಗಿ ಮನಸ್ಸಿನ ಮೇಲೆ ನಾವೊಂದು ನಿಯಂತ್ರಣ ತೊಗೊಬೋದು, ಆವಾಗ ತೊಗೊತಿದ್ರು ಅಂತ. ಈಗಿನ ಕಾಲದಲ್ಲಿ ಕಷ್ಟ. ಹಾಗಾಗಿ ಹಠಯೋಗ ಅಂತಂದರೆ ನಮ್ಮ ದೇಹದ ಮೇಲೆ ಒಂದು ಹತೋಟಿಯನ್ನು ತಗೊಂಡ್ರೆ, ನಮ್ಮ ಪಂಚೇಂದ್ರಿಯಗಳ ಮೇಲೆ ಒಂದು ಹತೋಟಿಯನ್ನು ತಗೊಂಡ್ರೆ, ನಮ್ಮ ಉಸಿರಾಟದ ಮೇಲೆ ಒಂದು ಹತೋಟಿಯನ್ನು ತಗೊಂಡ್ರೆ ನಾವು ಮನಸ್ಸಿನ ಮೇಲೆ ಹತೋಟಿ ತೊಗೊಬೋದು ಅಂತ. ಥ್ರೂ ಬಾಡಿ ವಿ ಕ್ಯಾನ್ ಮಾಸ್ಟರ್ ದ ಮೈಂಡ್ ಅನ್ನೋದು ಹಠಯೋಗ ಕಾನ್ಸೆಪ್ಟ್. ಸೊ ಈ ಒಂದು ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಿಮ್ಮ ಡಿ ಪಿನಲ್ಲಿ ಕಾಣಿಸುವಂಥದ್ದು ಒಂದು ಕೋಟು, ಜರ್ನಿ, ದ ಯೋಗ ಜರ್ನಿ ಈಸ್ ಫ್ರಮ್ ಅನ್ನೋಯಿಂಗ್ ಝೀರೋ ಟು ನೋಯಿಂಗ್ ಝೀರೋ ಅಂತ ನೀವು ಹಾಕ್ಕೊಂಡಿರೋದು. ನೋಡಿ, ಎರಡೂ ಝೀರೋನೇ. ಓಕೆ, ಒಂದು ಅನ್ನೋಯಿಂಗ್ ಝೀರೋ, ಇನ್ನೊಂದು ನೋಯಿಂಗ್ ಝೀರೋ. ಅಂದರೆ ನಮಗೆ ಅರ್ಥವಾಗದ ಶೂನ್ಯದಿಂದ ಅರ್ಥವಾಗುವ ಶೂನ್ಯದೆಡೆಗಿನ ಪಯಣ ಅನ್ನೋ ಥರ ಹೇಳಿದ್ದಾರೆ. ಬಟ್ ಏನು ಆ್ಯಕ್ಚುಲಿ ಇದು? ನೀವೇ ತುಂಬ ಚೆನ್ನಾಗಿ ಹೇಳಿದ್ರಿ. ಓಕೆ. ನಾನು ಯೋಗ ಶುರು ಮಾಡಿದಾಗ ಝೀರೋ ಅಂತಂದರೆ ನನಗೆ ಅದೊಂದು ಫೇಲ್ಯೂರೋ, ಅದೊಂದು ಪಾವರ್ಟಿನೋ, ಇಲ್ಲ ಅದೊಂದು ನಮಗೆ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಿತ್ತು. ಯೋಗ ಮಾಡ್ತಾ ಮಾಡ್ತಾ ಹೋಗ್ತಾ, ಅದೇ ಹೇಳಿದ್ವಲ್ಲ, ಅಭ್ಯಾಸ ವೈರಾಗ್ಯ ಅಭ್ಯಾಂತ ನಿರೋಧ ಅಂತ. ಅಭ್ಯಾಸ ಮಾಡ್ತಾ ಮಾಡ್ತಾ ಯೋಗ, ಅದರಲ್ಲಿ ವೈರಾಗ್ಯ ಅನ್ನೋದು ಸಿಕ್ಕಿದ ಮೇಲೆ, ವೈರಾಗ್ಯ ಅಂತಂದರೆ ಡಿಟ್ಯಾಚ್ಮೆಂಟ್, ಎಕ್ಸ್ಪೆಕ್ಟೇಷನ್ ಇಲ್ಲ, ಕರ್ಮಣ್ಯವಾಧಿಕಾರಸ್ಥೆ. ಸೊ ಆ ಎಕ್ಸ್ಪೆಕ್ಟೇಷನ್ ಅನ್ನೋದು ಝೀರೋ ಆದಾಗ ಆ ಎಂಪ್ಟಿನೆಸ್ ಅನ್ನೋದೊಂದು ಅಚೀವ್ ಆಯಿತು. ಆ ಎಂಪ್ಟಿನೆಸ್ ಅಂದರೆ ಝೀರೋ. ಇವಾಗ ನನ್ನ ಕೇಳಿ ನೀವು ಝೀರೋದಲ್ಲಿ ಏನೇನಿದೆ ಅಂತ. ಝೀರೋದಲ್ಲಿ ಏನೇನಿಲ್ಲ, ಎಲ್ಲ ಇದೆ ಅದರಲ್ಲಿ. ಓಕೆ. ಝೀರೋ ಅಂದರೆ ರಿಚ್ನೆಸ್ಸು, ಓಕೆ. ಝೀರೋ ಅಂದರೆ ಸಕ್ಸಸ್. ಅದು ಹೆಂಗೆ? ಸಿ ಸರ್, ನಾವೇನೋ ಒಂದು ಮಾಡಬೇಕು, ಶುರು ಮಾಡಬೇಕು ಅಂತ ಹೋಗ್ತೀವಿ, ಎಲ್ಲನೂ ಬೇಕು ಅಂತ ಅಂದ್ಕೊತೀವಿ. ಅದಕ್ಕೆ ಎಲ್ಲ ಇದ್ದ ನಾವು ಅದನ್ನು ಮಾಡೋಕ್ಕಾಗಲ್ಲ. ಏನೂ ಇಲ್ಲದೆ ನಾವು ಶುರು ಮಾಡಿದಾಗ ಅದಾಗದೇ ಎಲ್ಲನೂ ಕೂಡ ಬರುತ್ತೆ ಅಲ್ಲಿ. ದ ಜರ್ನಿ ಈಸ್ ಫ್ರಮ್ ಸಮಾಧಿ, ಸಬೀಜ ಸಮಾಧಿ ಟುವರ್ಡ್ಸ್ ನಿರ್ಬೀಜ ಸಮಾಧಿ ಅಂತ. ನಾವು ಇದಕ್ಕಿಂತ ಮುಂಚೆ ಓಂಕಾರ ಚಾಂಟ್ ಮಾಡಿದ್ವಿ, ಪ್ರಣವ ಜಪ. ಯೋಗಸೂತ್ರದಲ್ಲೇ ಒಂದು ಹಂತದಲ್ಲಿ ಹೇಳಿದ್ದಾರೆ, ಓಂಕಾರ ನಾವಿಲ್ಲಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ಓಂಕಾರನ ಮೆಡಿಟೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಬೀಜ ಯಾವುದು? ಓಂಕಾರ. ನಮ್ಮ ಗೋಲ್ ಏನು? ನಿರ್ಬೀಜ ಸಮಾಧಿ. ಅಂತಂದರೆ ಒಂದು ಸ್ಟೇಜ್ ಆದಮೇಲೆ ಥಾಟು ಇರಬಾರ್ದು, ಅಲ್ಲಿ ವಸ್ತು ಆಬ್ಜೆಕ್ಟು ಇರಬಾರ್ದು, ಏನೂ ಇರಬಾರ್ದು, ಸೀಡ್ಲೆಸ್ ಅಂದರೆ ನಿರ್ಬೀಜ ಸಮಾಧಿ ಅಂದರೆ ಝೀರೋ. ಶಿವ ಅಂತಂದರೆ ನಥಿಂಗ್, ಅಂದರೆ ಏನೂ ಇಲ್ಲ ಅಂತ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಎಸ್. ಸೊ ನನ್ನ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಏನಂತಂದರೆ, ಯೋಗದ ಕೊನೆಯ ಉದ್ದೇಶ ಅಂದರೆ ಅಲ್ಟಿಮೇಟ್ ಉದ್ದೇಶ ಏನು, ಮತ್ತು ಒಬ್ಬ ವ್ಯಕ್ತಿಯನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಡೆವಲಪ್ಮೆಂಟ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಯೋಗ? ಸಿ, ದ ಅಲ್ಟಿಮೇಟ್ ಗೋಲ್ ಆಫ್ ಯೋಗ ಇಸ್ ಟು ರೀಚ್ ದ ಎನ್ಲೈಟನ್ಮೆಂಟ್, ಮೋಕ್ಷ ಅಂತ ಹೇಳ್ತೀವಿ. ಸೊ ಜ್ಞಾನ ಯೋಗ ಅಂತ ತಗೊಳ್ಳೋಣ. ಶ್ರವಣ ಮನನ ನಿಧಿಧ್ಯಾಸನ ಜೀವನ್ಮುಕ್ತ. ಒಂದೊಳ್ಳೆ ಎಕ್ಸಾಂಪಲ್ ಅಂದರೆ ನಮ್ಮ ಕುವೆಂಪು ಅವರು ಯೋಗ ಮಾಡೋದೆಲ್ಲ ನಾನು ನೋಡಿಲ್ಲ, ಆದರೆ ಅವರು ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದೊಳ್ಳೆ ಹಾಡನ್ನು ಬರೆದಿದ್ದಾರೆ. ರಾಷ್ಟ್ರ ಕವಿಗಳವರು. ಎಲ್ಲಿಯೂ ನಿಲ್ಲದಿರು, ಕೊನೆಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಇನ್ನೊಂದು ಕಾವ್ಯ. ಸೊ ಏನಂತ ಅಂದ್ರೆ ನೋಡಿ, ಅವರು ಯೋಗ ಬಗ್ಗೆ, ಯೋಗ ಅಭ್ಯಾಸ ಮಾಡೋದು ನಾವು ಆಸನಗಳು ಮಾಡಿರೋದು ನೋಡಿಲ್ಲ ನಾವು ಅವರು. ಬಟ್ ಯೋಗ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅವರು, ಇದು ಜ್ಞಾನ ಯೋಗ ಅಂತ. ಅಂದರೆ ಜ್ಞಾನದ ಮುಖಾಂತರನೂ ನಾವು ಮೋಕ್ಷವನ್ನು ರೀಚ್ ಆಗ್ಬೋದು. ನಾವು ಬರೀ ಆಸನ ಮಾಡಿ ಯೋಗ ಟೀಚರ್ ಆಗಬೇಕು, ಯೋಗ ಸ್ಟೂಡೆಂಟ್ ಆಗಬೇಕು, ಯೋಗ ಕ್ಲಾಸ್ಗೆ ಹೋದ್ರೇ ನಾವು ಮೋಕ್ಷ ರೀಚ್ ಆಗ್ತೀವಿ ಅಂತಿಲ್ಲ. ಇದು ಜ್ಞಾನ ಮುಖಾಂತರನೂ ರೀಚ್ ಆಗ್ಬೋದು ಅಂತ. ನೆಕ್ಸ್ಟ್ ತಗೊಳ್ಳೋಣ ಭಕ್ತಿ ಯೋಗ. ಕಾಮ, ಪ್ರೇಮ, ಭಕ್ತಿ, ಸಾಕ್ಷಾತ್ಕಾರ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾವು ನೋಡಿರೋ ಥರ ಆಂಜನೇಯ ಸ್ವಾಮಿ. ಸೊ ಅವ್ರಿಗೆ ಆ ಕಾಮದಿಂದ ಪ್ರೇಮ, ಪ್ರೇಮದಿಂದ ಭಕ್ತಿ, ಅವ್ರು ರಾಮನ್ನ ಎಷ್ಟು ಭಕ್ತಿಯಿಂದ ಅವರು ಪೂಜಿಸಿದ್ರು, ಸಾಕ್ಷಾತ್ಕಾರ ಅದೇ ಅಲ್ವಾ. ಸೊ ನಾವು ಭಕ್ತಿಯಿಂದ ಕಂಪ್ಲೀಟಾಗಿ ಯಾವುದೋ ಒಂದು ವಿಷಯಕ್ಕೋ, ಯಾವುದೋ ಒಂದು ವ್ಯಕ್ತಿಗೋ, ಯಾವುದೋ ಒಂದು ನಾಲೆಜ್ಗೋ ಸರೆಂಡರ್ ಆಗಿಬಿಟ್ರೆ ನಮಗೆ ಅದರಲ್ಲಿ ಸಾಕ್ಷಾತ್ಕಾರ ಸಿಗುತ್ತೆ. ದಟ್ ವಿಲ್ ಆಲ್ಸೋ ಲೀಡ್ ಟು ದ ಮೋಕ್ಷ. ಕರ್ಮಯೋಗ ತಗೊಳ್ಳೋಣ. ತಮಸಿಕ್, ರಜಸಿಕ್, ಸಾತ್ವಿಕ್, ಗುಣಾತೀತ. ಒಂದೊಳ್ಳೆ ಎಕ್ಸಾಂಪಲ್ ಅಂತಂದರೆ ರತನ್ ಟಾಟಾ ಅವರು. ಸೊ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಬಂದರು, ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟಿಲ್ದಿರೋ ಜನಕ್ಕೂ ಹೆಲ್ಪ್ ಮಾಡಿದ್ರು.
ಅವರು ಒಂದು ಲೀಡರಾಗಿ ಒಂದು ಗೋಲ್ ಹಿಡ್ಕೊಂಡು ಕೆಲಸ ಮಾಡಿದ್ರು, ರಜಸಿಕ್ ಗುಣ. ಅದಾದಮೇಲೆ ಅದರಿಂದ ಎಷ್ಟೊಂದು ಜನಕ್ಕೆ ಮತ್ತೆ ವಾಪಸ್ ಅದನ್ನು ತಿರುಗಿ ಕೊಡುವಂಥ ಅವಕಾಶ ಸಿಕ್ಕಿದಾಗ ತಿರುಗಿ ಕೊಟ್ಟರು ಅದನ್ನು, ಅದು ಸತ್ವಗುಣ. ನಂತರ ಈ ಎಲ್ಲರ ಮಧ್ಯೆ ಇದ್ದು ಅವರು ಜಯಿಸಿದ್ರು, ಅದೇ ಗುಣಾತೀತ ಅಂತ. ಅದ್ರ ಮುಖಾಂತರ ಮೋಕ್ಷ ಸಿಗುತ್ತೆ. ಅಂದರೆ ಕರ್ಮಯೋಗ ಮುಖಾಂತರ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ವ ತೇ ಸಂಗೋಸ್ತ್ವ ಕರ್ಮಣಿ. ನಿಮ್ಮ ಕೆಲಸ ಮಾಡಿ ಎಕ್ಸ್ಪೆಕ್ಟ್ ಮಾಡಬೇಡಿ ರಿಸಲ್ಟ್ನ, ನಮಗೇನು ಸಿಗಬೇಕು ಅದು ಸಿಗುತ್ತೆ ಅಂತ. ಈ 4 ಮುಖಾಂತರ ನಮಗೇನು ಸಿಗುತ್ತೆ ಹೇಳಿ? ಮೋಕ್ಷ. ಸ್ವಾಮಿ ವಿವೇಕಾನಂದ ಅವರು ರಾಜಯೋಗ ಅಂತ ಹೇಳಿದ್ರು. ಯಾರು ಈ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದನ್ನು ಮಾಡ್ತಾರೆ, ರಾಜರಂತೆ ಬಾಳ್ತಾರೆ ಅಂತ. ಅದಕ್ಕೆ ಅವರು ರಾಜಯೋಗ ಅಂತ ಕರೆದ್ರು ಅದನ್ನ. ಈ 4 ಮುಖಾಂತರ ನಾವು ಮೋಕ್ಷ ಅನ್ನೋದು ರೀಚ್ ಆಗ್ತೀವಿ, ಎನ್ಲೈಟನ್ಮೆಂಟ್ ಅಂತ. ಅಂದರೆ ನಾವಾಗಲೇ ಹೇಳಿದ್ವಲ್ಲ, ತದಾದೃಷ್ಟು ಸ್ವರೂಪ ವ್ಯವಸ್ಥಾನ, ನಮ್ಮ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೊತೀವಿ. ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿನೂ ನಾನಲ್ಲ, ಈ ಪ್ರಕೃತಿ ನನ್ನ ನೇಚರ್ ಇದು ನಾನಲ್ಲ, ಈ ಹಿತೇಶ್ ಅನ್ನೋದು ನಾನಲ್ಲ, ಗೌರೀಶ್ ಅನ್ನೋರು ನೀವಲ್ಲ. ನಾವು ಯಾರು ಅಂತಂದರೆ ಅಹಂ ಬ್ರಹ್ಮಾಸ್ಮಿ, ಈ ನಿಜ ಸ್ವರೂಪ. ಇದನ್ನು ತಿಳ್ಕೊಳ್ಳೋದೇ ಅಲ್ಟಿಮೇಟ್ ಗೋಲ್ ಆಫ್ ಯೋಗ.